ನಮಗೆಲ್ಲರೂ ಗೊತ್ತಿರುವ ಹಾಗೆ ನವೆಂಬರ್ 8ನೇ ತಾರೀಕಿಗೆ ಸರ್ಕಾರ ಒಂದು ಆದೇಶ ಮಾಡ್ತಾ ಇದೆ. ಆದೇಶದಲ್ಲಿ ರಿಕವರಿ ದರ ಆಧಾರದ ಮೇಲೆ ದರ ನಿಗದಿಪಡಿಸಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಒಟ್ಟು 5 ಶುಗರ್ ಕಾರ್ಖಾನೆಗಳಿದ್ದು, ಅದರಲ್ಲಿ KPR, ರೇಣುಕಾ ಶುಗರ್ ಫ್ಯಾಕ್ಟ್ರಿ, NSL ಶುಗರ್ ಫ್ಯಾಕ್ಟ್ರಿ ಮತ್ತು ಉಗರ್ ಶುಗರ್ ಫ್ಯಾಕ್ಟ್ರಿ, ಸಿದ್ಧಸಿರಿ ಶುಗರ್ ಫ್ಯಾಕ್ಟ್ರಿ, 5 ಶುಗರ್ ಫ್ಯಾಕ್ಟ್ರಿಗಳಿದ್ದಾವೆ. ಅದು ಈಗಾಗಲೇ ಇಳುವರಿ ದರ ಆಧಾರದ ಮೇಲೆ ಸರ್ಕಾರ ಏನು ದರ ನಿಗದಿಪಡಿಸಿದೆಯೋ ಅದರ ಪ್ರಕಾರ ನಾವು ಈಗಾಗಲೇ ಜಿಲ್ಲಾಡಳಿತದಿಂದ ರೈತರಿಗೆ ಕೊಡಿಸ್ಲಿಕ್ಕೆ ನಾವು ಸಿದ್ಧ ಇದ್ದೀವಿ. ಶುಗರ್ ಫ್ಯಾಕ್ಟ್ರಿಲಿ ಆ ಒಂದು ಶುಗರ್ ಫ್ಯಾಕ್ಟ್ರಿಯಲ್ಲಿ ಈಗಾಗಲೇ 2 ಶುಗರ್ ಫ್ಯಾಕ್ಟ್ರಿಗಳು ಕೂಡ KPR ಶುಗರ್ ಫ್ಯಾಕ್ಟ್ರಿ, ಸಿದ್ಧಸಿರಿ ಶುಗರ್ ಫ್ಯಾಕ್ಟ್ರಿ ಅವರು ಪ್ರತಿ MT ಕಬ್ಬಿಗೆ 3,160 ರೂಪಾಯಿ ಕೊಡ್ಲಿಕ್ಕೆ ಒಪ್ಪಿದ್ದಾರೆ. ಸರ್ಕಾರ ನಿಗದಿಪಡಿಸಿದ ದರವನ್ನು ಎಲ್ಲ ಕಾರ್ಖಾನೆಗಳು ಕೂಡ ಕೊಡಲೇಬೇಕು. ಆ ನಿಟ್ಟಿನಲ್ಲಿ ನಾವು ಕ್ರಮ ವಹಿಸ್ತೀವಿ, ಜಿಲ್ಲಾಡಳಿತ ವತಿಯಿಂದ ಕ್ರಮ ವಹಿಸ್ತೀವಿ. ಸರ್, ಮತ್ತೆ ರೈತರು ಬೇಡಿಕೆ ಇರೋದನ್ನು ತೂಕದಲ್ಲಿ ಕಂಪನಿಗಳು ಅನ್ಯಾಯ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಹೌದು, ಕೆಲವು ದೂರುಗಳಿದಾವೆ. ಈಗಾಗಲೇ ತೂಕದಲ್ಲಿ ಮೋಸ ಆಗ್ತಾ ಇದೆ, ಇಳುವರಿಯಲ್ಲಿ ಮೋಸ ಆಗ್ತಾ ಇದೆ ಅನ್ನೋದು. ಈ ಸಂಬಂಧ ಈಗಾಗಲೇ ನಾವು ಒಂದು ಆದೇಶ ಕೂಡ ಜಿಲ್ಲಾಧಿಕಾರಿಗಳು ಆದೇಶ ಕೂಡ ಮಾಡಿದ್ದಾರೆ. ಒಂದು ತಂಡ ರಚನೆ ಮಾಡಿದ್ವಿ. ಇಳುವರಿ ಪ್ರತಿ 15 ದಿನಕ್ಕೊಮ್ಮೆ ಇಳುವರಿ ಚೆಕ್ ಮಾಡಲು ಮತ್ತು ತೂಕದ ವೇಬ್ರಿಡ್ಜ್ ಯಂತ್ರಗಳನ್ನು ಕೂಡ ಪರಿಶೀಲನೆ ಮಾಡಲಿಕ್ಕೆ ತಂಡಗಳ ರಚನೆ ಆಗಿದೆ. ಪ್ರತಿ 15 ದಿನಕ್ಕೊಮ್ಮೆ ಮತ್ತು ರ್ಯಾಂಡಮ್ಲ್ ಆಗಿ ನಾವು ಕಾಲಕ್ಕೆ ಎಲ್ಲಾನು ವೆರಿಫೈ ಮಾಡ್ತಾ ಇರ್ತೀವಿ. ಅದು ಒಂದು ಮೋಸ ಆಗ್ಲಿಕ್ಕೆ ಯಾವುದೇ ಕಾರಣಕ್ಕೂ ನಾವು ಅವಕಾಶ ಕೊಡುವುದಿಲ್ಲ. ಖಂಡಿತ ಒಪ್ಪಲೇಬೇಕು. ಸರ್ಕಾರ ಆದೇಶ ಮಾಡಿದೆ, ಎಲ್ಲ ಸಕ್ಕರೆ ಕಾರ್ಖಾನೆಗಳು ಒಪ್ಪಲೇಬೇಕು. ಆ ನಿಟ್ಟಿನಲ್ಲಿ ನಾವು ಜಿಲ್ಲಾಡಳಿತದ ಕ್ರಮ ವಹಿಸುತ್ತದೆ.